ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳುತ್ತಾ ನಿಮಗೋಸ್ಕರ ಒಂದಷ್ಟು ಫನ್ನಿ ರೀಲ್ಸ್ ವಿಡಿಯೋಸ್ ತಂದೀನಿ. ಬರ್ರಿ ನೋಡೋಣ, ಲೇಟ್ ಮಾಡೋದು ಬೇಡ. ಮಸ್ತ್ ಸಖತ್ತಾಗಿದೆ, ಕ್ರೇಜಿ ಆಗಿದೆ. ಬರ್ರಿ ಸ್ಟಾರ್ಟ್ ಮಾಡೋಣ. ಗ್ರಾಮೀಣ ಎಡಿ ಅಂದ್ರೆ ಈಗ ಹೊಸದಾಗಿ ಮಾರಿ ನೀನು ನೋಡ್ತೇನೆ ಗೌರಿ, ನಾನ್ ನೋಡಕ್ ಬರೀ ಮಂಗಳ ಗೌರಿ. ನಮ್ಮೂರು ಮಧುಗಿರಿ, ನನ್ನ ಹೆಸರು ಮಾಧುರಿ. ಅಯ್ಯ ಕ್ಯೂಡ್ ಕ್ಯೂಡ್ ಅಂದ್ರೆ ತೌಡ್ ಅಂದ್ರಂತೆ. ಕೆಪ್ರಿ, ನನ್ನೇ ಕೆಪ್ರಿ ಅಂತೇನೆ. ಲೋಪರಿ, ನಾನ್ ಯಾಕೆ ಲೋಪರಿ? ನೀನ್ ಕಣೆ ಬಿನ್ನಾಣಿ ಬಿತ್ರಿ, ಬಿತ್ರಿ ಅಂತೇನೆ. ನನ್ ಸೌತಿ, ನನ್ ಗಂಡನೆಂಡ್ತಿ. ನೀನ್ ಕಣೆ ನನ್ ಸೌತಿ. ಬಿಸ್ಕೆಟ್ ಕೇಳಿದ್ರೊಳ್ಳೆ ಬೇವರ್ಸಿ ತರ ಆಡ್ತಾಳೆ. ಹೆಮ್ಮಾರಿ, ನನ್ನೇ ಹೆಮ್ಮಾರಿ ಅಂತೇನೆ. ಅದ್ರಗಿಂತ ಕ್ರೇಜಿಗರು ಬ್ಯಾಂಕಿ ಸಖತ್. ನೆಕ್ಸ್ಟ್ ವಿಡಿಯೋ ನೋಡೋಣ. ಕ್ವಾಲಿಟಿ ಕನ್ನಡಿಗ ಮಸ್ತ್ ಮಾಡ್ತಾರೆ ಇವರು. ನೋಡ್ರಿ, ಯಾರು ಈ ರೀತಿ ಮಾಡಬೇಡ್ರಿ. ಯಾಕಂದ್ರೆ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಅಷ್ಟೇ ಅಲ್ಲ, ಇಂತ ನನ್ನ ಮಕ್ಳು ಕೇಳಿದ್ರು ಆಶೀರ್ವಾದ ಮಾಡ್ತಾಳೆ. ಯಾಕಂದ್ರೆ ಇವ್ರು ನನ್ನ ಮಕ್ಕಳು ಅಂತೇಳಿ. ಆದ್ರೆ ಈ ನನ್ನ ಮಗ ಆಶೀರ್ವಾದ ತಗೊಳ್ಳೋ ನೆಪದಾಗ ಇನ್ನೊಬ್ಬರ ತಾಯಿನ ಎಲ್ಲರ ಮುಂದೆ ಕಾಮಿಡಿ ಪೀಸ್ ಮಾಡಿಬಿಟ್ಟ. 4 ಸೊಳ ಮಗ ಒಯ್ದು. ಈ ಥರ ಭಾಳ ಜನ ಮಾಡತ್ತಾರ ಗುರು. ಅಂದರೆ ಒಬ್ರಿಗೆ ಕಾಮಿಡಿ ಮಾಡೋದು, ಪಬ್ಲಿಕ್ದಾಗ ಕಾಮಿಡಿ ಮಾಡೋದು, ಹೇಳ್ಸೋದು ಭಾಳ ಜನ ಮಾಡತ್ತಾರ. ಇಂಥದ್ದು ಒಂಥರ ನೆಗೆಟಿವ್ ಥಾಟ್ಸ್ ಒಂಥರ ಇದು ಮಾಡತ್ತಾರ. ಕಮ್ಮಿ ಆಗಬೇಕು ಇಂಥವೆಲ್ಲ. ಅಸಹ್ಯ ಮಾಡೋದು, ದೊಡ್ಡವ್ರಿಗೆ ಅಸಹ್ಯ ಮಾಡೋದು, ರೆಸ್ಪೆಕ್ಟ್ ಕೊಡೋದಿಲ್ಲ. ಭಾಳ ಒಳ್ಳೇದು, ಗುಡ್, ಚಲೋ ಮಾತಾಡಿದ್ರು. ಮಾಡ್ತಾರೆ ಇವರು, ಕ್ರೇಜಿ ಇವರು. ವಿಡಿಯೋಸ್ ಮಾತ್ರ ಸಂಸ್ಕೃತಿಯಿಂದ ಮಾಡ್ತಾರೆ. ಒಂದು ಏನೂ ಇಲ್ಲ, ನೆಗೆಟಿವ್ ಥಾಟ್ಸ್ ಏನೂ ಇಲ್ಲ ಇವ್ರ ಹತ್ರ. ಚಂದ ಮಾತಾಡ್ತಾರೆ, ಮಸ್ತ್. ಬರೀ ನೆಕ್ಸ್ಟ್ ವಿಡಿಯೋ ನೋಡೋಣ. ಕೊನೆಗೂ ನಿನ್ನೆ ಅವಳನ್ನ ನೋಡಿ ಸ್ಮೈಲ್ ಮಾಡಿದ್ಲು. ನಾನ್ ಖುಷಿ 50 ರೂಪಾಯಿ ನೋಟ್ ಮೇಲೆ ನಾನು ಹೊಸ ನಂಬರ್ ಬರ್ದು ಅವಳು ಕೈ ಕೊಟ್ಬಿಟ್ಟೆ. ಆದ್ರೆ ಅವಳು ಹೇಳ್ಬಿಟ್ರೆ ಅದ್ರಲ್ಲಿ ಹೋಗ್ಬಿಟ್ಟು ಪಾನಿಪುರಿ ತಿನ್ಬಿಟ್ಲು. ಇವಾಗ ದಿನ ಚಪ್ರಿ ಪಾನಿಪುರಿ ನಂಗೆ ಮೆಸೇಜ್ ಮಾಡ್ತಾವನೆ. ಚಿನ್ನು ಪಾನಿಪುರಿ ಹೆಂಗಿತ್ತು ಚಿನ್ನು? ಏನ್ಗರ ಬ್ಯಾಂಕಿ ಡೈಲಾಗ್ ಮಾತ್ರ ಬ್ಯಾಂಕಿ. ಈ ವೈಸ್ ಇಫೆಕ್ಟ್ ಮಸ್ತ್ ಕೊಡ್ತಾರೆ ಇವರು. ಟ್ರೆಂಡ್ ಇನ್ ಕನ್ನಡ ವೈಸ್ ಇಫೆಕ್ಟ್ ಮಾತ್ರ ಬ್ಯಾಂಕಿ. ಏನು ಹೇಳ್ಬಿಡೋದು, ನಕ್ಕು ಸುಸ್ತಾಗಬೇಕು ಆ ಥರ. ಬರ್ರಿ ಅವ್ರದೇ ನೋಡೋಣ ಇನ್ನೊಂದು ವಿಡಿಯೋ. ಬೋಳಿ ಮಕ್ಳು ಆಗ್ಬಿಟ್ಟವ್ರಪ್ಪ. ಓದೋದು ಬರೀ ಅದೇನು ಮಾಡೋದೇ ಇಲ್ಲ. ನಮ್ ತಾತ ಮುತ್ತಾತನ ಕಾಲದಲ್ಲೆಲ್ಲ ನದಿ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋಗಿ ಓದ್ಕೊಂಡ್ ಬರ್ತಾ ಇದ್ರು. ಓ ಮಚ್ಚ, ಹಲೋ, ನಮ್ ಮುತ್ತಾತ ಗುಡುಗು ಮಿಂಚು ಬತ್ತಿತ್ತಲ್ಲ, ಅದ್ರಲ್ಲೇ 2-3 ಚಾಪ್ಟರ್ ಓದ್ಬಿಡೋರು. ಓ ಮಚ್ಚ, ನಮ್ ತಾತ ರಾತ್ರಿ ಹೊತ್ತು ಬೆಕ್ಕಣ್ಣು ಉಳಿಯುತ್ತೆ ಗೊತ್ತಾ, ಪಳ ಅಂತ, ಅದ್ರಿಂದ ಓದ್ಕಂತಿದ್ರು. ಲೋ ಮ್ಯಾಮ್, ನಮ್ ತಾತ ನೋಡ್ರಿ ಅಕ್ಕಪಕ್ಕ ಮನೆಯವರೆಲ್ಲ ಉರ್ಕೊಳ್ಳೋರು. ನಮ್ ತಾತ ಆ ಬೆಳ್ಕಳೆ ಓದ್ಕೊಂಡ್ಬಿಡೋರು. ಬಿಟ್ಟಾಕ್ರಲ್ಲಿ ನಾವೆಲ್ಲ ಹೆಂಗ ಓದ್ತಾ ಇದ್ವಿ. ಹೂ ಮಚ್ಚ, ನಾನು ವಾಚ್ದ ಲೈಟ್ ಬತ್ತಿತ್ತಲ್ಲ, ಅದರಿಂದ ಓದ್ತಿದ್ದೆ. ಮಾಮ್, ನಾನು ಕಲ್ನ ಒಂದಕ್ಕೊಂದ್ ನೋಡಿದ್ರೆ ಬೆಂಕಿ ಕಿಡಿ ಬತ್ತಿತ್ತಲ್ಲ, ಅದರಿಂದ ಓದ್ತಿದ್ದೆ. ಮಚ್ಚ, ನಮ್ಮ ಮನೇಲಿ ನಾನು ರಿಮೋಟ್ ಲೈಟ್ ಬರುತ್ತಲ್ಲ, ಆ ಲೈಟ್ ಇಂದ ಓದ್ತಾ ಇದ್ದೆ. ಮಾಮ್ಸ್, ನನ್ ಕತೆ ಕೇಳ್ರಿ. ಇಲ್ಲಿ ಒಂದ್ ಬುಕ್ ಬೆಂಕಿ ಹಚ್ಬಿಡ್ತಿದ್ದೆ. ಆ ಬೆಂಕಿ 6 ವರ್ಷದಲ್ಲಿ 3-4 ಬುಕ್ ಓದ್ಬಿಡ್ತಿದ್ದೆ. ಏನ್ ತಪ್ಪ ಮಾಡ್ಬಿಟ್ಟೆ? ನಿಂಗೆ ನಿಮ್ ತಾತಂಗೆ ಓದಕ್ ಇಷ್ಟೊಂದು ಚೂಳಿದಿದ್ರೆ ಒಂದ್ ಕ್ಯಾಂಡ್ಲ್ ತಗೊಂಡ್ಬಿಡ್ಬೇಕಾಗಿತ್ತು. ಇಷ್ಟು ಫನ್ನಿ ರೀಲ್ಸ್ ವಿಡಿಯೋಸ್ ಇದ್ದು. ಮತ್ತು ನಿಮಗದು ಸಿಕ್ಕರೆ ನನಗೆ ಇನ್ಸ್ಟಾಗ್ರಾಮ್ದಾಗ ಶೇರ್ ಮಾಡಿರಿ. ಇಲ್ಲಿ ಆಯ್ತಲ್ಲ ಇನ್ಸ್ಟಾಗ್ರಾಮ್ ID, ಇದಕ್ಕೆ ಶೇರ್ ಮಾಡಿರಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಾಮು. ಅಲ್ಲಿ ತನಕ ಬಾಯ್, ನಮಸ್ಕಾರ ರೀ.